ಬೇಸಿಗೆಯಲ್ಲಿ ಈಗ ಒಂದು ಆರೋಗ್ಯ ಸಮಸ್ಯೆ, ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮಳೆಗಾಲದಲ್ಲಿ ವಿಪರೀತ ಮಳೆ ಆಗತ್ತೆ, ಯಾಕೆ ಮಳೆ ಬೇಕು ಅಂತ ಅನಿಸ್ಬಿಡುತ್ತೆ. ಮಳೆಗಾಲ ಹೋಗ್ತಾ ಇದ್ದಂಗೆ, ಬೇಸಿಗೆ ಆರಂಭ ಆಗ್ತಾ ಇದ್ದಂಗೆ ನೀರಿಗಾಗಿ ಹಾಹಾಕಾರ ಶುರುವಾಗ್ತಾ ಇದೆ. ಯಾಕೆ ಈ ಸಮಸ್ಯೆ? ಜನರಲಿ ಏನಂದರೆ ಈ ಮಳೆಗಾಲದಲ್ಲಿ ಇರೋ ನೀರಿನ ತುಂಬ ಫ್ಲಡ್ಡಿಂಗ್ ಆಗ್ತಾ ಇರೋದು ಅಥವಾ ಬೇಸಿಗೆಯಲ್ಲಿ ಈ ನೀರಿನ ಹಾಹಾಕಾರ, ಇದು ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ನಾವೇನಾದ್ರು ಮಳೆಗಾಲದಲ್ಲಿ ನೀರನ್ನು ಕರೆಕ್ಟಾಗಿ ನಾವು ರೀಚಾರ್ಜ್ ಮಾಡಿದರೆ ಅಥವಾ ನಾವು ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ಈ ಪರಿಸ್ಥಿತಿಗೆ ನಾವು ಬರ್ತಾ ಇರಲಿಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬಂದಿದ್ದ ನೀರನ್ನೆಲ್ಲ ಸುಮ್ಮನೆ ವ್ಯರ್ಥವಾಗಿ ಬಿಡ್ತಾ ಇದ್ದೀವಿ. ಆಮೇಲೆ ಬೇಸಿಗೆಯಲ್ಲಿ ಅದನ್ನು ನೀರಿಗಾಗಿ ಟ್ಯಾಂಕರ್ಗಳು ಬಟ್ ಟ್ಯಾಂಕರ್ಗಳನ್ನು ನೀರು ತರೋದಾದ್ರೆ ಎಲ್ಲಿಂದ ತರಬೇಕು? ಎಟ್ ದ ಎಂಡ್ ಆಫ್ ದ ಡೇ ಅದು ಭೂಮಿಯಿಂದಾನೇ ತರ್ಬೋದು. ನಾವು ರೀಚಾರ್ಜಿಂಗ್ ಮಾಡ್ತಾ ಇಲ್ಲ. ಎಲ್ಲಿ ನೋಡಿದ್ರೂ ಬಿಲ್ಡಿಂಗ್ಸ್ಗಳು ಬರ್ತಿದೆ, ಎಲ್ಲಿ ನೋಡಿದ್ರೂ ಎಲ್ಲ ಕಡೆ ಏನೋ ವೈಟ್ ಟಾಪಿಂಗ್ ಆಗ್ತಾಯಿದೆ. ಆ ವೈಟ್ ಟಾಪಿಂಗ್ ಹಾಕಿದ ಮೇಲೆ ಅದ್ರಲ್ಲಿ ನೀರು ಒಂಚೂರು ಇಳಿಯಲ್ಲ. ಸ್ವಲ್ಪ ಟಾರಲ್ಲ ಆದರೆ ಸ್ವಲ್ಪ ಆದರೂ ನೀರು ಇಳಿತಾ ಇತ್ತು. ಈ ವೈಟ್ ಟಾಪಿಂಗ್ ಅಂತ ಒಂದು ಭೂತ ಇದು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದರಲ್ಲಿ ಒಂಚೂರು ನೀರು ಇಳಿಯಲ್ಲ. ಇತ್ತೀಚೆಗೆ ನೀವು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಶಾಲಾ ಕಾಲೇಜುಗಳಲ್ಲಿ ಏನೋ ಆಟದ ಮೈದಾನಗಳಿದ್ವು, ಅದಕ್ಕೂ ಪೇವರ್ ಬ್ಲಾಕ್ ಅಥವಾ ಸಿಂಥೆಟಿಕ್ ಮ್ಯಾಟ್ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಹಾಕಿ ನಾವು ಈ ಪರಿಸ್ಥಿತಿಗೆ ತಂದುಬಿಟ್ಟು ಈಗ ನಾವು ನೀರಿಗೆ ಎಲ್ಲ ಕಡೆ ಇದು ಮಾಡಿಕೊಂಡ್ರೆ ಅದಕ್ಕೆ ಯಾರು ಶ್ರಮಿಸೋರು ಯಾರೂ ಇಲ್ಲ. ಸೊ ನೀರು ಕಡಿಮೆ ಆದಂಗೆ ತುಂಬ ನೀವು ಈಗಲೇ ಹೇಳ್ತಾ ಇದ್ದಂಗೆ ತುಂಬ ದುಷ್ಪರಿಣಾಮಗಳು ಕಂಡು ಬರ್ತಾ ಇದೆ. ಒಂದೇನಾಗುತ್ತೆ, ಬೋರ್ವೆಲ್ಲಲ್ಲಿ ನೀರು ಈಗ ನಮ್ಗೆ ಆಲ್ರೆಡಿ ಈಗ ನಾವು 1500 ಅಡಿವರೆಗೆ ಬ್ಯಾಂಗ್ಳೂರಲ್ಲಿ ಒಂದು ಬೋರ್ವೆಲ್ ಅಂದರೆ 1500 ಅಡಿ ಇದೆ. ಆವಾಗ ಹಾರ್ಡ್ನೆಸ್ ಆಫ್ ದ ವಾಟರ್ ಅಂತೀವಿ. ಹಾರ್ಡ್ನೆಸ್ಸು TDS ತುಂಬ ಜಾಸ್ತಿ ಆಗಿದೆ. ಇನ್ನು ಈ ಬೇಸಿಗೆಯಲ್ಲಿ ಇನ್ನೂ ನೀರು ಅದೇನಾದ್ರು ಕೆಳಗೋದಾಗ ಇನ್ನೂ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿಬಿಟ್ಟು ಆ ನೀರು ನಾವು ಕುಡಿದಾಗ ತುಂಬಾ ನಮಗೆ ಹಾನಿಕಾರಕ. ಡೈಜೆಸ್ಟಿವ್ ಸಿಸ್ಟಮ್ಸಲ್ಲಿ ತುಂಬ ವಿಪರೀತ ಅದು ಏರುಪೇರುಗಳು ತೋರಿಸುತ್ತೆ. ಆಮೇಲೆ ಹಾಗಾಗಿ ಆ ನೀರು ಒಳ್ಳೆಯದಲ್ಲ. ಆ ನೀರನ್ನು ತೊಗೊಂಡು ಆರೋಗ್ಯ ಮಾಡಿ ಕುಡಿಯೋಣ ಅಂದರೆ ಆಲ್ರೆಡಿ ನೀರಿನ ಶಾರ್ಟೇಜ್ ಇರಬೇಕಾದ್ರೆ 1 ಲೀಟ್ರ್ RO ನೀರು ಮಾಡೋಕ್ಕೆ 3 ಲೀಟ್ರ್ ನೀರು ವೇಸ್ಟ್ ಮಾಡಬೇಕಾಗತ್ತೆ. ಆಲ್ರೆಡಿ ಶಾರ್ಟೇಜ್ ಇರೋ ನೀರಲ್ಲಿ ನಾವು ಈ ಥರ ಲಕ್ಸುರಿ ಇದು ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಆಮೇಲೆ ಏನಾಗುತ್ತೆ, ಜನರಲಿ ಪ್ರಾಬ್ಲಮ್ ಏನಿದೆ ಅಂದರೆ ನೀರು ಕಡಿಮೆ ಆದಾಗ ನಿಮ್ಮದು ಈ ಕ್ಲೀನ್ಲಿನೆಸ್ಸೂ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಹೋಟ್ಲಲ್ಲಿ ನೋಡ್ಬೋದು, ನೀರು ಕಡಿಮೆ ಇದೆ ಅಂದ ತಕ್ಷಣ ಅವ್ನು ಕ್ಲೀನ್ ಮಾಡಲ್ಲ. ಆವಾಗ ಈ ರೋಗಾಣುಗಳು ಜಾಸ್ತಿ ಆಗೋದು. ಆಲ್ರೆಡಿ ಟೆಂಪ್ರೇಚರ್ ಇರಬೇಕಾದ್ರೆ ಬ್ಯಾಕ್ಟೀರಿಯಲ್ ಗ್ರೋತ್ ತುಂಬ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಕ್ಲೀನ್ಲಿನೆಸ್ಸೂ ವೇಸ್ಟ್ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ದ ಶಾರ್ಟೇಜ್ ಆಫ್ ದ ವಾಟರ್. ಸೊ ದಿಸ್ ಆ್ಯಡ್ಸ್ ಆನ್ ಟು ದ ಪ್ರಾಬ್ಲಮ್. ಇರೋ ಪ್ರಾಬ್ಲಮ್ಗೆ ಮತ್ತೆ ಆ್ಯಡ್ ಆಗ್ತಾ ಇರುತ್ತೆ.